ಶ್ರಾವಣ ಮಾಸ ಬಂತು ಅಂತಂದರೆ ಅದು ಹಬ್ಬಗಳ ಮಾಸ. ಹಬ್ಬಗಳು ಅಂತಂತಂದರೆ ನಾವು ಸಂತೋಷವಾಗಿ ಬಂಧು ಬಳಗಗಳ ಒಂದಿಗೆ ನಾವು ನಗುನಗ್ತಾ ಕಾಲ ಕಳೀತಕ್ಕಂಥದ್ದು ಅನ್ನೋದೇ ಹಬ್ಬ. ಸಾಧು ಸಜ್ಜನರೊಡನೆ ಇರುವುದೇ ಹಬ್ಬ, ವೇದಾಂತದರ್ಥವ ತಿಳಿಬೋದೇ ಹಬ್ಬ ಅಂತಂತ ಏನು ಹಬ್ಬದ ಅರ್ಥ ಸಂತೋಷವಾಗಿ ಇರ್ತಕ್ಕಂಥದ್ದು ಅಂತ ಏನು ಹೇಳಿದ್ದಾರೆ. ಆ ರೀತಿಯ ಮಾಸದಲ್ಲಿ ಶ್ರಾವಣದ ಹುಣ್ಣಿಮೆ, ನೂಲು ಹುಣ್ಣಿಮೆ ಅಂತಂತ ನಾವು ಕರಿತೀವಿ. ರಕ್ಷಾಬಂಧನ ಅಂತಂತ ಉತ್ತರ ಭಾರತದವರು ಆಚರಣೆ ಮಾಡ್ತಾರೆ. ಅರ್ಥವೂ ಒಂದೇ. ನಾವು ನಾಗರ ಪಂಚಮಿಗೆ ಹೇಗೆ ಅಕ್ಕ ತಂಗಿಯರನ್ನು ಮನೆಗೆ ಕರೆದು ಅವರಿಗೆ ದೇವತಾ ರಕ್ಷೆ ಉಂಟಾಗಲಿ ಅಂತಂತ ನಾವೇನು ಅವರಿಗೆ ಕೈಗೆ ದೇವರ ಪೂಜೆ ಮಾಡಿರ್ತಕ್ಕಂಥ ರಕ್ಷೆಯನ್ನು, ದಾರವನ್ನು ಕಟ್ಟಿ ಅವರಿಗೆ ವಸ್ತ್ರ ಉಡುಗೊರೆಯನ್ನು ಕೊಟ್ಟು ನಿಮ್ಮ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಣ್ಣ ತಮ್ಮಂದರು ಅಂತಕ್ಕಂಥ ಒಂದು ಪ್ರೀತಿಯನ್ನು ಏನು ನಾವು ಆಚರಣೆ ಮಾಡ್ತೇವೆ ನಾಗರ ಪಂಚಮಿಯ ಹಿಂದೆ ಮುಂದೆ ದಿನ, ಅದೇ ರೀತಿಯದ್ದು ಈ ಹುಣ್ಣಿಮೆಯಂದು ರಕ್ಷಾಬಂಧನ ಅಂತಂತ ಉತ್ತರ ಭಾರತದವರು ಮಾಡ್ತಕ್ಕಂಥ ಒಂದು ಹಬ್ಬ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿನ ನಾವು ವಿಶೇಷವಾಗಿ ಮನೆಯಲ್ಲಿ ಸಿಹಿ ಊಟವನ್ನು, ಹೋಳಿಗೆ, ವಿಶೇಷವಾಗಿ ಬೆಲ್ಲದಲ್ಲಿ ತುಪ್ಪದಲ್ಲಿ ಮಾಡಿರ್ತಕ್ಕಂತಹ ಸಿಹಿ ತಿಂಡಿಯನ್ನು ದುರ್ಗಾದೇವಿಗೆ ಸಮರ್ಪಣೆ ಮಾಡಿ ಅಥವಾ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಅದು ಬಂಧು ಬಳಗ ಒಂದಿಗೆ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ದಿನಗಳು ವ್ಯತ್ಯಾಸ ಇರಬಹುದು. ರಕ್ಷಾಬಂಧನ ಆಗಲಿ ನಮ್ಮ ಸೌತ್ ಇಂಡಿಯಾದ ಒಂದು ದಿನಗಳು ವ್ಯತ್ಯಾಸ ಇರಬಹುದು, ಆದರೆ ಭಾವನೆಗಳು, ಹಬ್ಬದ ಭಾವನೆಗಳು ಒಂದೇ ಇರ್ತದೆ ರಕ್ಷಾಬಂಧನಕ್ಕೆ. ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅದನ್ನು ನೂಲು ಹುಣ್ಣಿಮೆ ಅಂತಂತಾನು ಕರೀತಾರೆ. ನೂಲು ಹುಣ್ಣಿಮೆ ಅಂತಂತಂದರೆ ವಸ್ತ್ರಗಳಿಂದ, ವಸ್ತ್ರಾಲಂಕಾರದಿಂದ ಮಾಡ್ತಕ್ಕಂತಹ ಒಂದು ಅಲಂಕಾರ ಪೂಜೆ ಅದು ದೇವರಿಗೆ ಮತ್ತು ವಿಶೇಷವಾಗಿ ಅಮ್ಮನವರಿಗೆ. ಅದು ಕೂಡ ನೂಲು ಹುಣ್ಣಿಮೆ ಅಂತಂತ ಕರೀತಾರೆ. ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಿಂದೆ ಮುಂದೆ ದಿನಗಳಲ್ಲಿ ಋಗ್ವೇದಿಗಳಿಗೆ ಮತ್ತು ಯಜುರ್ವೇದಿಗಳಿಗೆ ಉಪಕರ್ಮ ಕೂಡ ಅದೇ ಹುಣ್ಣಿಮೆಯೊಂದಿಗೆ ಬರ್ತದೆ. ಅಂದರೆ ಜನಿವಾರದ ಹಬ್ಬ ಅಂತಂತ ಬಾಯಾಡಿಕೆಯಲ್ಲಿ ಕರೆಯೋದು, ಜನಿವಾರದ ಹಬ್ಬ ಅಲ್ಲ ಅದು ಕೂಡ ಒಂದು ವ್ರತ. ಇಷ್ಟು ಸಮಯ ಉತ್ತರಾಯಣದಿಂದ ಇಲ್ಲಿವರೆಗೂ ನಡೆಸ್ಕೊಂಡ್ಬಂದಿರತಕ್ಕಂಥ ವೇದಾಧ್ಯಯನವನ್ನು ಯಜ್ಞೇಶ್ವರನಾಗಿರ್ತಕ್ಕಂತಹ, ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನಿಗೆ ನಾವು ಅದನ್ನು ಗುರುಗಳ ಮುಖೇನ ಸಮರ್ಪಣೆ ಮಾಡಿ ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋಗ್ತಕ್ಕಂತಹ ಒಂದು ಅಧಿಕಾರವನ್ನು ಮತ್ತು ಅನುಜ್ಞೆಯನ್ನು ಪಡ್ಕೊಳ್ತಕ್ಕಂಥದ್ದು ಉಪಕರ್ಮ ಅಂತಂದರೆ. ಉಪಕರ್ಮ ಅಂದರೆ ಮೇಲೆ ಮೇಲೆ ನೆಕ್ಸ್ಟ್ 8ನೇ ಕ್ಲಾಸ್ ಆಯಿತು, 9ನೇ ಕ್ಲಾಸ್ಗೆ ಹೋದಂಗೆ, 9ನೇ ಕ್ಲಾಸ್ ಆಯಿತು, 10ನೇ ಕ್ಲಾಸ್ಗೆ ಹೋದಂಗೆ. ಹಾಗಾಗಿ ಉಪಕರ್ಮ, ಸತ್ಕರ್ಮದಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಧ್ಯಯನವನ್ನು ನಡೆಸ್ತಕ್ಕಂತಹ ಅನುಜ್ಞೆಯನ್ನು ನಾವು ಗುರು ಹಿರಿಯರಿಂದ ಪಡ್ಕೊಳ್ತಕ್ಕಂಥ ಅದಕ್ಕೊಂದು ವಿಧಿ ಉಂಟು. ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತಂತ ನಾವು ಸಂಕಲ್ಪ ಮಾಡಿ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಜನಿವಾರವನ್ನು ಅದು ಯಜ್ಞೋಪವೀತವಾಗ್ತದೆ. ಆಗ ಅದನ್ನು ಧಾರಣೆ ಮಾಡಿಕೊಂಡು ಪುನಃ ಮುಂದಿನ ಅಧ್ಯಯನಕ್ಕೆ ನಾವು ಸಂಕಲ್ಪಿತರಾಗ್ತೀವಿ ಅಂತಕ್ಕಂತಹ ಒಂದು ಸನಾತನ ಧರ್ಮದ ದಿನ ಶ್ರಾವಣ ಮಾಸದ ಹುಣ್ಣಿಮೆ. ಅದು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಹಬ್ಬವೂ ಹೌದು. ಬಂಧನ ಅಂತಕ್ಕಂಥ ಕರಿತಕ್ಕಂಥದ್ದು ನೂಲು ಹುಣ್ಣಿಮೆ. ದುರ್ಗಾದೇವಿಯವರ ಅಲಂಕಾರ ಸೇವೆಯ ದಿನವೂ ಹೌದು. ಮತ್ತು ಈ ಒಂದು ಉಪಕರ್ಮದ ವಿಷಯವೂ ಕೂಡ ಅವತ್ತಿನ ದಿನವೇ ಆಗ್ತದೆ ಅಂತಂತ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಹುಣ್ಣಿಮೆಯ ಒಂದು ಮಹತ್ವ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.